ಲೇಔಟ್ನಲ್ಲಿ ಒತ್ತುವರಿ ತೆರವು ವಿಚಾರ ಹಾಗೆ ಮನೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿಜವಾಗ್ಲೂ ಅಲ್ಲಿ ಅರ್ಹ ಫಲಾನುಭವಿಗಳಿದ್ದಾರಾ, ಎಲ್ಲಿಂದ ಬಂದವರಲ್ಲಿ ಸೆಟಲ್ ಆಗಿದ್ದಾರೆ, ಹಾಗೆ ಯಾರೆಲ್ಲ ಮನೆಗಾಗಿ ಡಿಮಾಂಡ್ ಮಾಡ್ತಿದ್ದಾರೆ, ಇದರ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನ ಕೂಡ ವಿಸ್ಫೋಟಕವಾಗಿ ದಾಖಲಾತಿಗಳ ಪರಿಶೀಲನೆ ನಡೀತಾ ಇದೆ. ನಿನ್ನೆ 50 ಜನ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ನಿನ್ನೆ ಯಲಹಂಕ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆ ಮಾಡಲಾಗಿದೆ. 2 ತಂಡಗಳಾಗಿ ವಿಂಗಡಣೆ ಮಾಡಿಕೊಂಡು ಪೊಲೀಸರಿಂದ ದಾಖಲಾತಿಗಳ ಪರಿಶೀಲನೆ ನಡೆಯಿತು. ಇದೀಗ ಇವತ್ತು ಕೂಡ ಇದೇ ಪ್ರಕ್ರಿಯೆ ಮುಂದುವರೆದಿದೆ. ಸತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಬಟ್ ಈ ದಾಖಲೆಗಳ ಪರಿಶೀಲನೆ ಕೂಡ ಅತ್ಯಂತ ಜಾಗರೂಕರಾಗಿ ಮಾಡಬೇಕು. ಅನೇಕರ ಬಳಿಯಲ್ಲಿ ನಕಲಿ ಐಡಿ ಕಾರ್ಡ್ಗಳು, ನಕಲಿ ದಾಖಲೆಗಳಿದೆ ಅನ್ನೋ ಆರೋಪ ವಿರೋಧ ಪಕ್ಷದ ಕಡೆಯಿಂದ ಬರ್ತಾ ಇದೆ. ಸೊ ಈ ಪ್ರಕ್ರಿಯೆ, ದಾಖಲಾತಿಗಳ ಪರಿಶೀಲನೆ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ? ಸ್ಮಿತಾ, ಕೋಗಿಲ್ ಲೇಔಟ್ನಲ್ಲಿ ಪ್ರಮುಖವಾಗಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್ ಜೊತೆಗೆ ಗ್ಯಾಸ್ ಬಿಲ್ ಏನಿದೆ ಪ್ರತಿಯೊಂದನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್ ಡೇಟ್ ಆಫ್ ಇಶ್ಯೂ ಯಾವಾಗ ಆಯಿತು ಅನ್ನೋದನ್ನು ಕೂಡ ಕಂಪ್ಯೂಟರ್ ಮೂಲಕ ಚೆಕ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಇದೀಗ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಸರಿಸುಮಾರು 50 ಜನರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿತ್ತು. ಇವತ್ತು ಕೂಡ ಕೆಲವೊಂದು ಜನರಿಗೆ ಫೋನ್ ಮಾಡಿ, ಅಧಿಕಾರಿಗಳಿಗೆ ಫೋನ್ ಮಾಡಿ ಖುದ್ದು ನಿಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಸಮೇತ ಬನ್ನಿ ಅಂತ ಜನರಿಗೆ ಮಾಹಿತಿ ಕೊಟ್ಟಂತಹ ಕಾರಣಕ್ಕಾಗಿ ಜನರು ಕೂಡ ಇದೀಗ ತಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಸಮೇತ ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮೊದಲ ಹಂತದಲ್ಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿ, ಅದರ ಡೇಟ್ ಆಫ್ ಇಶ್ಯೂ ಯಾವಾಗ ಆಯ್ತು ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಅದು ನಕಲಿನ ಅಸಲಿನ ಅನ್ನೋ ಕಾರಣಕ್ಕೆ ಅಲ್ಲಿರುವಂತಹ ತಮ್ಮ ಸಿಸ್ಟಮ್ ನಲ್ಲಿ ಆ ಒಂದು ನಂಬರ್ ಅನ್ನು ನಮೂದು ಮಾಡಿ ಅದರ ಅಸಲಿಯತ್ತನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರದಲ್ಲಿ ತದನಂತರದಲ್ಲಿ ಯಲಹಂಕ ಪೊಲೀಸರು ಕೂಡ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಬಹುತೇಕ ಡಾಕ್ಯುಮೆಂಟ್ ಇಲ್ಲಿ ಅಸಲಿ ಅಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಅದೇ ಕಾರಣಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟ್ ನಲ್ಲಿರುವಂತಹ ಡೇಟ್ ಆಫ್ ಇಶ್ಯೂ ಆಗಿರ್ಬೋದು, ಆ ನಂಬರ್ ಅನ್ನು ಕೂಡ ಇಲ್ಲಿ ಟೈಪ್ ಮಾಡಿ ಇದು ಯಾವಾಗ ಡೇಟ್ ಆಫ್ ಅಂದ್ರೆ ಅವರಿಗೆ ಯಾವ ವರ್ಷದಲ್ಲಿ ಈ ಒಂದು ಡಾಕ್ಯುಮೆಂಟ್ ಅವರ ಕೈ ಸೇರ್ತಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಹಿಂದಿನ 2023ರ ಮತಪಟ್ಟಿಯಲ್ಲಿ ಕೂಡ ಇವರ ಹೆಸರೈತ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಯಾರ್ಯಾರು ಅರ್ಹರಿದ್ದಾರೋ ಅಂತವನ್ನ ಯಲಹಂಕ ಠಾಣೆಗೆ ಕರ್ಕೊಂಡು ಬಂದು ಅಲ್ಲಿ ಕೂಡ ಪೊಲೀಸರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆಧಾರ್ ಕಾರ್ಡ್, ವೋಟರ್ ಐಡಿ ಮತ್ತು ಪಾನ್ ಕಾರ್ಡ್ ಅನ್ನು ಅಲ್ಲಿ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ಒಂದು ರಿಯಲ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಹೊರ ರಾಜ್ಯದವರು ಕೂಡ ಇಲ್ಲಿ ಮನೆಗಾಗಿ ಅರ್ಜಿ ಹಾಕಿರೋದು ಬೆಳಕಿಗೆ ಬಂದಿತ್ತು. ಈ ಹಿನ್ನೆಲೆ ಕಳೆದ 5 ವರ್ಷಗಳಿಂದ ಫಕೀರ್ ಲೇಔಟ್ ಅಥವಾ ವಾಸಿಂ ಲೇಔಟ್ ನಲ್ಲಿ ಯಾರ್ಯಾರು ವಾಸವಿದ್ದಾರೋ ವಾಸವಿರೋದಕ್ಕೆ ಸಂಬಂಧಪಟ್ಟ ಪೂರಕವಾಗಿ ದಾಖಲಾತಿ ಏನೇನಿದೆ ಅನ್ನೋದನ್ನು ಕೂಡ ಇದೀಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಮಿತಾ, ಸಂಪರ್ಕದಲ್ಲಿ ಸತ್ತಾರ್. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ವಿಚಾರ ಹಾಗೆ ಮನೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿಜವಾಗ್ಲೂ ಅಲ್ಲಿ ಅರ್ಹ ಫಲಾನುಭವಿಗಳಿದ್ದಾರಾ, ಎಲ್ಲಿಂದ ಬಂದವರಲ್ಲಿ ಸೆಟಲ್ ಆಗಿದ್ದಾರೆ, ಹಾಗೆ ಯಾರೆಲ್ಲ ಮನೆಗಾಗಿ ಡಿಮಾಂಡ್ ಮಾಡ್ತಿದ್ದಾರೆ, ಇದರ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನ ಕೂಡ ವಿಸ್ಫೋಟಕವಾಗಿ ದಾಖಲಾತಿಗಳ ಪರಿಶೀಲನೆ ನಡೀತಾ ಇದೆ. ನಿನ್ನೆ 50 ಜನ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ನಿನ್ನೆ ಯಲಹಂಕ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆ ಮಾಡಲಾಗಿದೆ. 2 ತಂಡಗಳಾಗಿ ವಿಂಗಡಣೆ ಮಾಡಿಕೊಂಡು ಪೊಲೀಸರಿಂದ ದಾಖಲಾತಿಗಳ ಪರಿಶೀಲನೆ ನಡೆಯಿತು. ಇದೀಗ ಇವತ್ತು ಕೂಡ ಇದೇ ಪ್ರಕ್ರಿಯೆ ಮುಂದುವರೆದಿದೆ.
ಸುತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಸುತಾರ್, ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಬಟ್ ಈ ದಾಖಲೆಗಳ ಪರಿಶೀಲನೆ ಕೂಡ ಅತ್ಯಂತ ಜಾಗರೂಕರಾಗಿ ಮಾಡಬೇಕು. ಅನೇಕರ ಬಳಿಯಲ್ಲಿ ನಕಲಿ ಐಡಿ ಕಾರ್ಡ್ಗಳು, ನಕಲಿ ದಾಖಲೆಗಳಿದೆ ಅನ್ನೋ ಆರೋಪ ವಿರೋಧ ಪಕ್ಷದ ಕಡೆಯಿಂದ ಬರ್ತಾ ಇದೆ. ಸೊ ಈ ಪ್ರಕ್ರಿಯೆ, ದಾಖಲಾತಿಗಳ ಪರಿಶೀಲನೆ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ? ಸ್ಮಿತಾ, ಕೋಗಿಲ್ ಲೇಔಟ್ನಲ್ಲಿ ಪ್ರಮುಖವಾಗಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್ ಜೊತೆಗೆ ಗ್ಯಾಸ್ ಬಿಲ್ ಏನಿದೆ ಪ್ರತಿಯೊಂದನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್ ಡೇಟ್ ಆಫ್ ಇಶ್ಯೂ ಯಾವಾಗ ಆಯಿತು ಅನ್ನೋದನ್ನು ಕೂಡ ಕಂಪ್ಯೂಟರ್ ಮೂಲಕ ಚೆಕ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಇದೀಗ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಸರಿಸುಮಾರು 50 ಜನರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿತ್ತು. ಇವತ್ತು ಕೂಡ ಕೆಲವೊಂದಿಷ್ಟು ಜನರಿಗೆ ಫೋನ್ ಮಾಡಿ, ಅಧಿಕಾರಿಗಳೇ ಫೋನ್ ಮಾಡಿ ಖುದ್ದು ನಿಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಸಮೇತ ಬನ್ನಿ ಅಂತ ಜನರಿಗೆ ಮಾಹಿತಿ ಕೊಟ್ಟಂತಹ ಕಾರಣಕ್ಕಾಗಿ ಜನರು ಕೂಡ ಇದೀಗ ತಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಸಮೇತ ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮೊದಲ ಹಂತದಲ್ಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿ, ಅದರ ಡೇಟ್ ಆಫ್ ಇಶ್ಯೂ ಯಾವಾಗ ಆಯ್ತು ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಅದು ನಕಲಿನ ಅಸಲಿನ ಅನ್ನೋ ಕಾರಣಕ್ಕೆ ಅಲ್ಲಿರುವಂತಹ ತಮ್ಮ ಸಿಸ್ಟಮ್ ನಲ್ಲಿ ಆ ಒಂದು ನಂಬರ್ ಅನ್ನು ನಮೂದು ಮಾಡಿ ಅದರ ಅಸಲಿಯತ್ತನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರದಲ್ಲಿ ತದನಂತರದಲ್ಲಿ ಯಲಹಂಕ ಪೊಲೀಸರು ಕೂಡ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಬಹುತೇಕ ಡಾಕ್ಯುಮೆಂಟ್ ಇಲ್ಲಿ ಅಸಲಿ ಅಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಅದೇ ಕಾರಣಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟ್ ನಲ್ಲಿರುವಂತಹ ಡೇಟ್ ಆಫ್ ಇಶ್ಯೂ ಆಗಿರ್ಬೋದು, ಆ ನಂಬರ್ ಅನ್ನು ಕೂಡ ಇಲ್ಲಿ ಟೈಪ್ ಮಾಡಿ ಇದು ಯಾವಾಗ ಡೇಟ್ ಆಫ್ ಅಂದ್ರೆ ಅವರಿಗೆ ಯಾವ ವರ್ಷದಲ್ಲಿ ಈ ಒಂದು ಡಾಕ್ಯುಮೆಂಟ್ ಅವರ ಕೈ ಸೇರ್ತಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಹಿಂದಿನ 2023ರ ಮತಪಟ್ಟಿಯಲ್ಲಿ ಕೂಡ ಇವರ ಹೆಸರಾಯ್ತಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಯಾರ್ಯಾರು ಅರ್ಹರಿದ್ದರೋ ಅಂತವನ್ನ ಯಲಹಂಕ ಠಾಣೆಗೆ ಕರ್ಕೊಂಡು ಬಂದು ಅಲ್ಲಿ ಕೂಡ ಪೊಲೀಸರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆಧಾರ್ ಕಾರ್ಡ್, ವೋಟರ್ ಐಡಿ ಮತ್ತು ಪಾನ್ ಕಾರ್ಡ್ ಅನ್ನು ಅಲ್ಲಿ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ಒಂದು ರಿಯಲ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಹೊರ ರಾಜ್ಯದವರು ಕೂಡ ಇಲ್ಲಿ ಮನೆಗಾಗಿ ಅರ್ಜಿ ಹಾಕಿರುವುದು ಬೆಳಕಿಗೆ ಬಂದಿತ್ತು. ಈ ಹಿನ್ನೆಲೆ ಕಳೆದ 5 ವರ್ಷಗಳಿಂದ ಫಕೀರ್ ಲೇಔಟ್ ಅಥವಾ ವಾಸಿಂ ಲೇಔಟ್ ನಲ್ಲಿ ಯಾರ್ಯಾರು ವಾಸವಿದ್ದಾರೋ ವಾಸವಿರೋದಕ್ಕೆ ಸಂಬಂಧಪಟ್ಟ ಪೂರಕವಾಗಿ ದಾಖಲಾತಿ ಏನೇನಿದೆ ಅನ್ನೋದನ್ನು ಕೂಡ ಇದೀಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಮಿತಾ, ಸಂಪರ್ಕದಲ್ಲಿ ಸತಾರ್, ಕೋಗಿಲು ಲೇಔಟ್ ನಲ್ಲಿ ಒತ್ತುವರಿ ತೆರವು ವಿಚಾರ ಹಾಗೆ ಮನೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿಜವಾಗ್ಲೂ ಅಲ್ಲಿ ಅರ್ಹ ಫಲಾನುಭವಿಗಳಿದ್ದಾರಾ, ಎಲ್ಲಿಂದ ಬಂದವರಲ್ಲಿ ಸೆಟಲ್ ಆಗಿದ್ದಾರೆ, ಹಾಗೆ ಯಾರೆಲ್ಲ ಮನೆಗಾಗಿ ಡಿಮಾಂಡ್ ಮಾಡ್ತಿದ್ದಾರೆ, ಇದರ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸ್ತಾ ಇದೆ. ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ 2ನೇ ದಿನ ಕೂಡ ವಿಪುಲವಾಗಿ ದಾಖಲಾತಿಗಳ ಪರಿಶೀಲನೆ ನಡೀತಾ ಇದೆ. ನಿನ್ನೆ 50 ಜನ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ನಿನ್ನೆ ಯಲಹಂಕ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆ ಮಾಡಲಾಗಿದೆ. 2 ತಂಡಗಳಾಗಿ ವಿಂಗಡಣೆ ಮಾಡಿಕೊಂಡು ಪೊಲೀಸರಿಂದ ದಾಖಲಾತಿಗಳ ಪರಿಶೀಲನೆ ನಡೆಯಿತು. ಇದೀಗ ಇವತ್ತು ಕೂಡ ಇದೇ ಪ್ರಕ್ರಿಯೆ ಮುಂದುವರೆದಿದೆ.